ಟಾಪ್ ಸ್ಟೋರಿ 3. ರಾಮ ಮಂದಿರದ ಹುಂಡಿ ಲೂಟಿ, ಉತ್ತರವಿಲ್ಲದ ಆ 10 ಪ್ರಶ್ನೆಗಳು. ಹಾಗಾದರೆ ಉತ್ತರವಿಲ್ಲದೆ ಇರುವಂಥ ಆ ಪ್ರಶ್ನೆಗಳು ಯಾವುದು ಅಂತ ನೋಡ್ತಾ ಹೋಗೋಣ ಟಾಪ್ ಸ್ಟೋರಿ 3ಯಲ್ಲಿ. ಓಕೆ, ಈ ಶೀರ್ಷಿಕೆಯನ್ನು ಗಮನಿಸಿದಾಗ ನಿಜಕ್ಕೂ ಅನಿಸುತ್ತೆ ರಾಮರಾಜ್ಯದಲ್ಲಿ ರಾಕ್ಷಸರ ಅಟ್ಟಹಾಸವ ಅನ್ನೋ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಅಯೋಧ್ಯೆ ವಧೆಯಿಲ್ಲದ ಜಾಗ, ಅಲ್ಲಿ ರಾಮ ಮಂದಿರ ನಿರ್ಮಾಣವಾಗಲಿಕ್ಕೆ ಎಂತಹ ಒಂದು ದೊಡ್ಡ ನಿರ್ಧಾರವನ್ನು ಕೈಗೊಳ್ಳಬೇಕಾಯಿತು, ಐತಿಹಾಸಿಕ ನಿರ್ಧಾರವನ್ನು ಕೈಗೊಳ್ಳಬೇಕಾಯಿತು, ಎಷ್ಟು ಜೀವಗಳು ಬಲಿಯಾದವು ಅನ್ನೋದೆಲ್ಲ ಗೊತ್ತಿದೆ. ಅಂತಹ ಕ್ಷೇತ್ರದಲ್ಲಿ ಅಯೋಧ್ಯೆ ರಾಮ ಮಂದಿರದ ದೇಣಿಗೆ ದುರ್ಬಳಕೆ ಆ ಪ್ರಕರಣಕ್ಕೆ ಒಂದು ಹೊಸ ಟ್ವಿಸ್ಟ್ ಸಿಗ್ತಾ ಇದೆ. ಏನದು ನೋಡ್ತಾ ಹೋಗೋಣ. ಅಯೋಧ್ಯೆ ರಾಮ ಮಂದಿರದ ದೇಣಿಗೆ ದುರ್ಬಳಕೆ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಅಂತೆ. ದೇಶದಾದ್ಯಂತ ಸಂಚಲನ ಮೂಡಿಸಿದೆ ರಾಮ ಮಂದಿರದ ಹುಂಡಿ ಕಳವು ಪ್ರಕರಣ. ಕೋಟ್ಯಂತರ ಭಕ್ತರ ಧಾರ್ಮಿಕ ಭಾವನೆ ಹಾಗೂ ನಂಬಿಕೆಗೆ ಖಂಡಿತವಾಗ್ಲೂ ಧಕ್ಕೆ ತಂದಿದೆ ಈ ಒಂದು ಪ್ರಕರಣ ಸಂಬಂಧ ತನಿಖೆ ಮಾಡ್ತಾ ಇದೆ ಉತ್ತರ ಪ್ರದೇಶ ಸರ್ಕಾರ ರಚಿಸಿರುವ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್. ಆದರೆ ಈ ಬಾರಿ ಹಗರಣದಲ್ಲಿ ಹಲವು ಉತ್ತರವಿಲ್ಲದ ಗಂಭೀರ ಪ್ರಶ್ನೆಗಳು ಉದ್ಭವಿಸಿದ್ದಾವೆ. ಈವರೆಗೂ ಬಂಧನ ಆಗಿರೋದು ಹುಂಡಿ ಹಣ ಎಣಿಕೆ ಮಾಡುವ ನೌಕರರು ಮಾತ್ರ. ಪಾಯಿಂಟ್ ಟು ಬಿ ನೋಟೆಡ್. ಆರಂಭದಲ್ಲಿ ಹುಂಡಿ ಲೂಟಿಯ ಮೊತ್ತ 7 ರಿಂದ 7.5 ಕೋಟಿ ರೂಪಾಯಿ ಅಂತ ಹೇಳಲಾಗಿತ್ತು. ಆದರೆ ತನಿಖಾ ತಂಡದ ಅಂದಾಜಿನ ಪ್ರಕಾರ ಈ ಲೂಟಿ ಮೊತ್ತ ಬರೋಬ್ಬರಿ 200 ಕೋಟಿ ರೂಪಾಯಿ ಅಂತ ಹೇಳಲಾಗ್ತಾ ಇದೆ. ಬಂಧಿತರಿಂದನೇ ಸುಮಾರು 80 ಲಕ್ಷ ರೂಪಾಯಿ ನಗದು, ಐಫೋನು, ಐಷಾರಾಮಿ ಕಾರು ಎಲ್ಲ ವಶಪಡಿಸಿಕೊಳ್ಳಲಾಗಿದೆ. ಕಳೆದ 2-3 ವರ್ಷಗಳಿಂದ ರಾಮ ಮಂದಿರ ಹುಂಡಿ ಲೂಟಿಯ ವ್ಯವಸ್ಥಿತ ಜಾಲ ಸಕ್ರಿಯಗೊಂಡಿದೆ. ದೊಡ್ಡವರ ಕೃಪಾ ಕಟಾಕ್ಷ ಇಲ್ಲದೆ 100 ಕೋಟಿ ಲೂಟಿ ಸಾಧ್ಯ ಇದೆಯಾ? ಖಂಡಿತ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಈವರೆಗೂ ಪೊಲೀಸರು ಹಿಡಿದಿರೋದು ಕೇವಲ ಬಿಲದ ಇಲಿಗಳನ್ನ ಮಾತ್ರ. ಇನ್ನು ತಿಮಿಂಗಲಗಳೆಲ್ಲ ಇದ್ದಾವೆ. 2 ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಿದ್ರು. ಮುಂದೇನು ಗೊತ್ತಿಲ್ಲ. ಅಂದ್ರೆ ನೋಡಿ ಎಷ್ಟು ನಂಬರ್ ಇದೆ. ಅಯೋಧ್ಯೆ ರಾಮ ಮಂದಿರದ ದೇಣಿಗೆ ದುರ್ಬಳಕೆ ಪ್ರಕರಣಕ್ಕೆ ಯಾಕೆ ಟ್ವಿಸ್ಟ್ ಅಂತ ಹೇಳಿದ್ರೆ, ಇಲ್ಲಿ ಆರಂಭದಲ್ಲಿ ಎಷ್ಟು ಕೋಟಿ ಹಣ ಅಂತ ಹೇಳಲಾಗಿತ್ತು, ಆದ್ರೆ ತನಿಖಾ ವರದಿಯ ಪ್ರಕಾರ ಬೇರೆಯದ್ದೇ ರೀತಿಯಾದಂತಹ ಒಂದು ಸುದ್ದಿ ಸಿಗ್ತಾ ಇದೆ. ಹೀಗಾಗಿ ಇದು ಸಂಚಲನ ಮೂಡಿಸ್ತಾ ಇದೆ. ಅಲ್ಲ ರೀ, ಕೋಟ್ಯಂತರ ಭಕ್ತರ ಆ ನಂಬಿಕೆ ಶ್ರದ್ಧೆಗೆ ಒಂದು ದೊಡ್ಡ ಮಟ್ಟದ ಕೊಳ್ಳಿ ಇಟ್ಟಂತ ಆಗಿದೆ. ನೀವು ರಾಮ ಮಂದಿರ ಕಟ್ಟದೆ ಹೋದ್ರೂ ಪರವಾಗಿಲ್ಲ ರೀ, ಆದ್ರೆ ಇಂಥ ಪ್ರಕರಣಗಳು ನಡೀಬಾರ್ದು ಅನ್ನೋದು ಹಲವು ಭಕ್ತರ ಆಶಯ ಆಗಿರುತ್ತೆ. ಹಿಂಗಿರುವಾಗ ಇಲ್ಲಿ ಆಡಳಿತ ಮಂಡಳಿಯನ್ನ ವಿರೋಧಿಸಬೇಕಾ, ಯಾರನ್ನು ವಿರೋಧಿಸಬೇಕು? ಕಳ್ಳರು ಅಲ್ಲೇ ಇದ್ದಾರಾ? ಬರೀ ಕೇವಲ ಅಲ್ಲಿ ಹಣ ಎಣಿಕೆ ಮಾಡುವವ್ರನ್ನ ಮಾತ್ರ ಬಂಧಿಸಿದ್ರೆ ಸಾಕಾಗತ್ತೇನ್ರಿ? ಇದ್ರ ಜವಾಬ್ದಾರಿ ಹೊಣೆಗಾರಿಕೆ ಹೊತ್ತವ್ರು ಯಾರು, ಎಲ್ಲಿದ್ದಾರೆ? ಅದ್ರ ಬಗ್ಗೆ ಏನಿದೆ ಉತ್ತರ? ಹೀಗಾಗಿ ಉತ್ತರ ಪ್ರದೇಶ ಸರ್ಕಾರ ರಚಿಸಿರುವಂಥ SIT ಮುಂದೆ ಇನ್ನೂ ಹಲವು ಪ್ರಶ್ನೆಗಳು ಕೂಡ ಉದ್ಭವಿಸ್ತಾ ಇದ್ದಾವೆ. ಅಂದರೆ ಬಹಳ ಗಂಭೀರತೆಯಿಂದ ಕೂಡಿರುವಂಥ ಪ್ರಕರಣ. ಯಾಕಂತ ಹೇಳಿದ್ರೆ ನಮ್ಮ ದೇಶ ಅಂತ ಹೇಳಿದಾಗ ಸಾಧು ಸಂತರ ನಾಡು ಅಂತೀವಿ. ಶ್ರದ್ಧಾ ಭಕ್ತಿಯ ಕೇಂದ್ರ ಅಂತೇನಾದರೂ ಇದ್ರೆ, ನೆಲ ಅಂತ ಇದ್ರೆ ಅದು ನಮ್ಮ ದೇಶ ಅಂತ ಹೇಳ್ತೀವಿ. ಈ ದೇಶದಲ್ಲಿ ಉದ್ದೇಶವೇ ಸರಿ ಇಲ್ಲ ಅಂತ ಹೇಳಿದಾಗ ದೇಶದ ಉದ್ಧಾರ ಹೆಂಗ್ರಿ ಸರಿ ಹೋಗುತ್ತೆ? ಇಂತಹ ಒಂದು ಕಳ್ಳತನಕ್ಕೆ ಸಾಕ್ಷಿಯಾಗುವಂಥ ಒಂದು ಪ್ರಕರಣ ಇದೆಯಲ್ಲ, ಅದು ದೇವಸ್ಥಾನದಲ್ಲಿ. ಇದು ಬರೀ ದೇವಸ್ಥಾನ ಅಲ್ಲ, ಒಂದು ಹೃದಯ ಮಂದಿರ ಅಯೋಧ್ಯೆ ಅಂತ ಹೇಳಿದ್ರೆ ಅಲ್ವಾ? ಇಷ್ಟೊಂದು ಜನರ ಭಾವನೆಗಳಿಗೆ ಧಕ್ಕೆ ಆಗ್ತಾ ಇದೆ. ನೆಕ್ಸ್ಟ್ ಯಾರನ್ನ ನಂಬಬೇಕು, ಯಾರನ್ನ ಬಿಡಬೇಕು? ಭಗವಂತನೇ ಇಲ್ವಾ, ದೇವರೇ ಇಲ್ವಾ ಅನ್ನೋ ಒಂದು ಅನುಮಾನಿಗೆ, ಗೋಜಿಗೆ, ಸಂಕಷ್ಟಕ್ಕೆ ನುಗ್ತಿರಲ್ಲ ಆ ಸ್ಥಾನದಲ್ಲಿರುವಂಥವ್ರು. ಅವ್ರಿಗೇನಾದ್ರೂ ಪರಾಮರ್ಶೆ ಮಾಡ್ಕೊಳ್ಳೋಕೆ ಸಾಧ್ಯ ಆಗತ್ತಾ? ಕಾನೂನಿದೆ, ವ್ಯವಸ್ಥೆ ಇದೆ, ಅದು ಬೇರೆ ವಿಚಾರ. ಆದರೆ ನಮ್ಮ ದೇಶ ಅಂತ ಹೇಳಿದಾಗ ಕಾನೂನಿಗಿಂತ ಮೀರಿ ಧಾರ್ಮಿಕ ಭಾವನೆಗಳಿಗೆ ಬೆಲೆ ಕೊಡುವಂಥ ದೇಶ ಕಣ್ರಿ. ಹಿಂಗಿರುವಾಗ ಈ ಲೂಟಿ ಒಂದು ದೊಡ್ಡ ಮಟ್ಟದ ಆಘಾತಕರ ಸುದ್ದಿ ಅನ್ನೋದ್ರಲ್ಲಿ ಯಾವ ಆಶ್ಚರ್ಯ ಇಲ್ಲ. ಎಸ್, ಹಾಗಾದ್ರೆ ಇದೇ ಸುದ್ದಿಗೆ ಸಂಬಂಧಪಟ್ಟ ಹಾಗೆ, ಸಂಚಲನಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಅಪ್ಡೇಟ್ಸ್ ನಾವು ನೋಡ್ತಾ ಹೋಗೋಣ. ಓಕೆ, ಯಾವ್ಯಾವ ಪ್ರಶ್ನೆಗಳು? ಉತ್ತರವಿಲ್ಲದ 10 ಪ್ರಶ್ನೆಗಳು. ಭದ್ರತಾ ವೈಫಲ್ಯ. ಇಷ್ಟೊಂದು ಬಿಗಿ ಭದ್ರತೆ ಇರೋ ಜಾಗದಲ್ಲಿ ಕಳ್ಳತನ ಹೆಂಗ್ ನಡೆದಿದ್ದಾದ್ರೂ ಹೇಗೆ ಅನ್ನೋದು ಒಂದು ಪ್ರಶ್ನೆ. ಭದ್ರತಾ ವೈಫಲ್ಯ ಅಲ್ವಾ? ಅದಕ್ಕೇನಾದ್ರೂ ಉತ್ತರ ಸಿಗುತ್ತಾ? ಕಾದ್ ನೋಡ್ಬೇಕಾಗಿದೆ. ಎಸ್, ನೆಕ್ಸ್ಟ್ ಕ್ವೆಶ್ಚನ್. ಒಂದು ಸೆಕ್ಯೂರಿಟಿ ಫೇಲ್ಯೂರ್. 2ನೇ ಪ್ರಶ್ನೆ, ಒಳ ಸಂಚಿನ ಶಂಕೆ. ಪಿತೂರಿ. ಮಂದಿರದ ಒಳಗಿನವರ ಸಹಾಯವಿಲ್ಲದೆ, ಅವರ ಪಾತ್ರ ಇಲ್ಲದೆ ಇದು ಸಾಧ್ಯನಾ? ಇಸ್ ಇಟ್ ಪಾಸಿಬಲ್? ಅಂದ್ರೆ ಒಳ ಸಂಚಿದೆ, ಪಿತೂರಿ ಇದೆ, ಮಂದಿರದ ಒಳಗಿರೋರೆ ಇದನ್ನು ಮಾಡಿಸಿದಾರ, ಅವರ ಕೃಪಾ ಕಟಾಕ್ಷ ಇದೆಯಾ ಅನ್ನೋದು ಮತ್ತೊಂದು ಪ್ರಶ್ನೆ. ಕ್ವೆಶ್ಚನ್ ನಂಬರ್ 3, ಕಳ್ಳತನದ ಸಮಯದ CCTV ದೃಶ್ಯಗಳು ಎಲ್ಲಿದ್ದಾವೆ? CCTV ದೃಶ್ಯಾವಳಿಗಳು, CCTV
ವಿಡಿಯೋ ಫುಟೇಜ್ ಎಲ್ಲಿದೆ? ನಿಜಕ್ಕೂ ಅಲ್ವಾ ಈ ಪ್ರಶ್ನೆಗಳು ಬಂದೇ ಬರುತ್ತವಲ್ಲ. ಕ್ವಶನ್ ನಂಬರ್ 4, ಲೇಟ್ ಆಗಿ ಕೊಟ್ಟಿರುವಂತಹ ದೂರು, ವಿಳಂಬ ದೂರು, ಘಟನೆ ನಡೆದ ತಕ್ಷಣವೇ ದೂರು ದಾಖಲಾಗದಿರಲು ಕಾರಣ ಏನು? ವಾಟ್ ಈಸ್ ದ ಸ್ಟ್ರಾಂಗ್ ರೀಸನ್ ಬಿಹೈಂಡ್ ದಿಸ್ ಇಸ್ ಕ್ವಶನ್ ನಂಬರ್ 4. ಅಂದ್ರೆ ಲೇಟ್ ಆಗಿ ಯಾಕ್ರಿ ಆಯ್ತು? ವೈ ಇಟ್ ವಾಸ್ ಡಿಲೇ? ಇನ್ನು ಕ್ವಶನ್ ನಂಬರ್ 5, ಹುಂಡಿಯಲ್ಲಿದ್ದಂಥ ನಿಖರ ಮೊತ್ತ ಎಷ್ಟು ಅನ್ನೋ ಮಾಹಿತಿ ಎಲ್ಲಿದೆ? ಲೆಕ್ಕಪತ್ರದ ಕೊರತೆ. ಎಸ್, ದಿಸ್ ಈಸ್ ಒನ್ ಅಮಾಂಗ್ ದೋಸ್ 10 questions. ಕ್ವಶನ್ ನಂಬರ್ 5, 5ನೇ ಪ್ರಶ್ನೆ, ಲೆಕ್ಕಪತ್ರದ ಕೊರತೆ. ಹುಂಡಿಯಲ್ಲಿದ್ದಂಥ ನಿಖರವಾದಂಥ ಮೊತ್ತ ಎಷ್ಟು ಅನ್ನೋ ಮಾಹಿತಿ ಎಲ್ಲಿದೆ? ಇಷ್ಟು ಇರಬೇಕಾಗತ್ತಲ್ಲ. ಇಷ್ಟು ದೊಡ್ಡ ಮಟ್ಟದ ಒಂದು ಮಂದಿರ ಅಂತ ಹೇಳಿದಾಗ ಎಸ್, ಕ್ವಶನ್ ನಂಬರ್ 6 ಆಗಬೇಕು. ಈ ಬಗ್ಗೆ ರಾಮ ಮಂದಿರ ಟ್ರಸ್ಟ್ ಅಧಿಕೃತ ಸ್ಪಷ್ಟನೆ ಯಾಕೆ ನೀಡ್ತಾ ಇಲ್ಲ? ಅಥಾರಿಟೇಟಿವ್ ಆಗಿ ಯಾಕೆ ಒಂದು ಕ್ಲಾರಿಟಿ ಕೊಡ್ತಾ ಇಲ್ಲ ಅನ್ನೋದು ಮತ್ತೊಂದು ಪ್ರಶ್ನೆ. ಉತ್ತರವಿಲ್ಲದ 10 ಪ್ರಶ್ನೆಗಳಲ್ಲಿ ಈ ಪ್ರಶ್ನೆಗಳನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾದ್ರೆ ಮುಚ್ಚಿ ಹಾಕೋಕೆ ಯತ್ನ ನಡೀತಾ ಇದೆಯಾ? ಅನದರ್ ಕ್ವೆಶ್ಚನ್. ಹುಂಡಿ ಲೂಟಿ ಪ್ರಕರಣವನ್ನ ಮುಚ್ಚಿ ಹಾಕೋಕೆ ಯತ್ನಿಸಲಾಯ್ತಾ? ಪ್ರಯತ್ನ ಪಡ್ಲಾಯ್ತಾ? ಅಂದ್ರೆ ಅಯ್ಯೋ ಇದನ್ನ ಹೆಂಗಾದ್ರೂ ಮಾಡಿ ಖತಮ್ ಮಾಡ್ಬಿಡೋಣ, ಈ ಕೇಸ್ನ ಮುಗಿಸ್ಬಿಡೋಣ ಅಂತೇನಾದ್ರೂ ಇತ್ತಾ? ಎಸ್, ನೆಕ್ಸ್ಟ್ ಕ್ವೆಶ್ಚನ್. ಈ ತನಿಖೆಯ ಅನುಮಾನ ಅಧಿಕೃತವಾಗಿ ನೈತಿಕ ಹೊಣೆ ಹೊತ್ತು ಚಂಪತ್ ರಾಯ್, ಅನಿಲ್ ಮಿಶ್ರಾ ರಾಜೀನಾಮೆ ಕೊಟ್ಟಿದ್ದಾರೆ, ಅಷ್ಟೇ ಸಾಕಾಗತ್ತಾ ಅನ್ನೋದು ಮತ್ತೊಂದು ಪ್ರಶ್ನೆ. ನಿಜ, ತನಿಖೆ ಅನುಮಾನ ಏನು ಅಂತ ಹೇಳಿದ್ರೆ ಅಧಿಕೃತವಾಗಿ ಕೇಸ್ ನಮೂದಾಗುವ ಮುನ್ನವೇ ಹಣ ರಿಕವರಿ ಆಯಿತು. ಹೆಂಗ್ ಸಾಧ್ಯ ಇದು? ಎಸ್, ಕ್ವೆಶ್ಚನ್ ನಂಬರ್ 6 ವಾಸ್ ಲೆಫ್ಟ್. ಐ ಆಮ್ ಗೋಯಿಂಗ್ ಟು ರೀಡ್ ದಟ್ ಕ್ವೆಶ್ಚನ್ ನಂಬರ್ 6. ಡಿಜಿಟಲ್ ಸೆಕ್ಯೂರಿಟಿ, ಹಣ ಎಣಿಕೆ ಮತ್ತು ಸಂಗ್ರಹಣೆಗೆ ಕಟ್ಟುನಿಟ್ಟಿನ ನಿಯಮ ಇರಲಿಲ್ವಾ? ಐ ರಿಪೀಟ್, ಡಿಜಿಟಲ್ ಭದ್ರತೆ, ಹಣ ಎಣಿಕೆ ಮತ್ತು ಸಂಗ್ರಹಣೆಗೆ ಕಟ್ಟುನಿಟ್ಟಿನ ನಿಯಮ ಇರಲಿಲ್ವಾ ಅನ್ನೋದು ಮತ್ತೊಂದು ಪ್ರಶ್ನೆ. ನಿಜ ಅಲ್ಲ? ಈ 10 ಪ್ರಶ್ನೆಗಳು ಸಹಜವಾಗಿ ಬರುತ್ತವೆ. ಈ ಪ್ರಶ್ನೆಗಳಿಗೆ ಉತ್ತರ ಕೊಡೋದು ಯಾರು? ಉತ್ತರನೇ ಇಲ್ವಾ ಅಥವಾ ಉತ್ತರ ಕೊಡೋಕೆ ಇಷ್ಟ ಇಲ್ವಾ ಅನ್ನೋದು ಮತ್ತೊಂದು ಪ್ರಶ್ನೆ. ಹಾಗಾಗಿ ಇದನ್ನ ಉತ್ತರ ಪ್ರದೇಶ ಸರ್ಕಾರದ ಒಂದು ಆಡಳಿತ ವ್ಯವಸ್ಥೆಯ ಬಗ್ಗೆ ಇರುವಂಥ ಗೌರವ ಎಂಥದ್ದು, ಎಷ್ಟರ ಮಟ್ಟಿಗೆ ಭಯ ಇದೆ, ಮತ್ತು ಆಡಳಿತ ಮಂಡಳಿ ಏನು ಮಾಡ್ತಾ ಇದೆ, ದೇವಸ್ಥಾನದ ಆಡಳಿತ ಮಂಡಳಿ ಏನು ಮಾಡ್ತಾ ಇದೆ, ಇದು ದೊಡ್ಡ ಕಪ್ಪು ಚುಕ್ಕೆ. ಆಡಿಕೊಳ್ಳುವವರ ಮಧ್ಯೆ ಬಿಚ್ಕೊಂಡು ಕುಣಿದಂಗೆ ಅಂತ ಹೇಳ್ತಾರಲ್ಲ, ಅಂಥ ಒಂದು ಪ್ರಕರಣ ಇದಾಗತ್ತೆ. ಯಾಕಂತ ಹೇಳಿದ್ರೆ ಶ್ರೀರಾಮನ ಹೆಸರಿನಲ್ಲಿ ಚುನಾವಣೆ ಮಾಡುವಂಥ ಪಕ್ಷಗಳು ಇದನ್ನು ಗಮನ ಹಾಕಬೇಕು. ಹಿಂಗಿದೆ ನಮ್ಮ ವ್ಯವಸ್ಥೆ. ಎಷ್ಟರ ಮಟ್ಟಿಗೆ ಇಲ್ಲಿ ನಾವು ಜನರಿಗೆ ನ್ಯಾಯ ಕೊಡ್ತೀವಿ. ಜನರಿಗೆ ನ್ಯಾಯ ಕೊಡೋದು ಅಂದ್ರೆ ರಾಮನಿಗೆ ನ್ಯಾಯ ಕೊಡ್ತಿದ್ದೀವಿ ಅಂತ ಅರ್ಥ. ಶ್ರೀರಾಮನ ಬಗ್ಗೆ ನೀವು ಬೂಟಾಟಿಕೆಯ ಭಕ್ತಿ ಪ್ರದರ್ಶನ ಮಾಡ್ತಾ ಇದ್ದೀರಾ ಆಡಳಿತ ಮಂಡಳಿಯವರೇ ಅನ್ನುವ ಪ್ರಶ್ನೆ ಬರುತ್ತೆ. ಅಂದರೆ ಜನಸಾಮಾನ್ಯರ ಆ ಭಾವನೆಗಳಿಗೆ ಎಲ್ಲಿ ಬೆಲೆ ಬಂತು? ಇಲ್ಲಿ ದೊಡ್ಡ ಮಟ್ಟದ ಶ್ರೀಮಂತರು ಕೂಡ ದೇಣಿಗೆ ಕೊಡ್ತಾರೆ, ಒಬ್ಬ ಕೂಲಿ ಕಾರ್ಮಿಕ ಕೂಡ ಇಲ್ಲಿ ಶ್ರದ್ಧಾಭಕ್ತಿಯಿಂದ ನನ್ನ ಕೈಲಾದಷ್ಟು ಹಣವನ್ನು ಕೊಡಬೇಕ್ರಿ ಅಂಥೇಳಿ ದೇಣಿಗೆ ಕೊಟ್ಟವರು ಇದ್ದಾರೆ. ಆ ಭಾವನೆಗಳಿಗೆ ಏನು ಬೆಲೆ ಕೊಟ್ರಿ ನೀವು? ಯಾರನ್ನು ಪ್ರಶ್ನೆ ಮಾಡಬೇಕು? ಇದಕ್ಕೆ ಸರ್ಕಾರ ಹೊಣೆನಾ, ಆಡಳಿತ ಮಂಡಳಿ ಹೊಣೆನಾ, ತನಿಖಾಗಾರರ ಹೊಣೆನಾ, ಅಥವಾ ಅಲ್ಲಿರೋಂಥವ್ರ ಹೊಣೆನಾ? ಎಲ್ಲರೂ ಹೊಣೆಗಾರರು ಕಣ್ರಿ, ಎಲ್ಲರೂ ಹೊಣೆಗಾರರು. ಎವ್ರಿಬಡಿ ಈಸ್ ರೆಸ್ಪಾನ್ಸಿಬಲ್ ಇನ್ ದಿಸ್ ಇಶ್ಯೂ. ಅಂದರೆ ಇದನ್ನು ನಾವು ಆಲೋಚನೆ ಮಾಡಬೇಕಾಗಿದೆ. ಎಸ್, ದಿಸ್ ಇಸ್ ಅಬೌಟ್ ರಾಮ ಮಂದಿರ ಲೂಟಿ. ಇನ್ನೊಂದು ವಿಚಾರವನ್ನು ನಾವು ಹೇಳಲೇಬೇಕು. ಏನು ಅಂತ ಹೇಳಿದರೆ, ಇಂತಹ ಘಟನೆಗಳು ನಡೆದಾಗ ಬೇರೆಯವರು ಕೂಡ ಎಚ್ಚೆತ್ಕೊಳ್ಬೇಕು ಅನ್ನೋದು ನಮ್ಮ ಉದ್ದೇಶ. ಎಸ್, ಒಟ್ಟಿನಲ್ಲಿ ಹಲವು ಸುದ್ದಿಯನ್ನು ನೀವು ನೋಡಿದ್ದೀರಿ, ಗಮನಿಸಿದ್ದೀರಿ. ಹಲವು ವಿಶ್ಲೇಷಣೆಗಳು, ಅಭಿಪ್ರಾಯಗಳು ಸಹಜವಾಗಿ ಇದ್ದೇ ಇರುತ್ತವೆ. ಇಷ್ಟೊಂದು ದೊಡ್ಡ ಮಟ್ಟದ ಜನಸಂಖ್ಯೆಯನ್ನು ಹೊಂದಿರುವಂಥ ನಮ್ಮ ದೇಶದಲ್ಲಿ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಬಡತನ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ಅಕ್ಷರಸ್ಥರು ಆಗಿರಬಹುದು, ಜವಾಬ್ದಾರಿ ಇರುವಂಥ ನಾಯಕರಾಗಿರಬಹುದು, ಎಲ್ಲರೂ ಕೂಡ ತಮ್ಮ ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸಬೇಕು, ನಮ್ಮನ್ನು ಸೇರಿಸಿ ಅಂತ ಹೇಳ್ತಾ